ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮುರಳಿ ಮಾತಾಡ್ತಾಯಿದ್ದು ಮಾಶ್ ಮೊಬೈಲ್ ಫಿಕ್ಸ್ KR Promಯಿಂದ. ಇದು ಬಂದುಬಿಟ್ಟು ಇನ್ಫಿನಿಕ್ಸ್ ನೋಟ್ 40 Pro ಪ್ಲಸ್ ಅಂದ್ಬಿಟ್ಟು ಟಚ್ ಗ್ಲಾಸ್ ಮಾತ್ರ ಚೇಂಜ್ ಮಾಡಬೇಕಂತ. ಯಾವ ಥರ ಟಚ್ ಗ್ಲಾಸ್ ಚೇಂಜ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ನಿಮಗೂ ಇದೇ ಥರ ಯಾವುದೇ ಟೆಕ್ನಿಷಿಯನ್ ಇದ್ದರೆ ಆರಾಮಾಗಿ ಟಚ್ ಗ್ಲಾಸ್ ಚೇಂಜ್ ಮಾಡ್ಬೋದು. ಫಸ್ಟ್ ನೋಡಿ, 4 ಸೈಡ್ ಕಟ್ ಮಾಡ್ಕೊಬೇಕು. ಯಾವುದೇ ಕರು ಡಿಸ್ಪ್ಲೇ ಇರಲಿ 4 ಸೈಡ್ ಕಟ್ ಮಾಡ್ಕೊಬೇಕು. ಕಟ್ ಮಾಡಿದಾದಮೇಲೆ ಬ್ಲೇಡ್ ಇಂಜೆಕ್ಟ್ ಮಾಡಬೇಕು. ಸೈಡಲ್ಲಿ ನೋಡಿ, ಈ ಥರ ಒಂದು ಸೈಡಿಂದ ಬ್ಲೇಡ್ ಇಂಜೆಕ್ಟ್ ಮಾಡಿಕೊಂಡು ಎಳ್ಕೊಂಡು ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಅಂಥ ಕೆಲಸ ಏನಿರಲ್ಲ, ಆರಾಮಾಗಿ ಎಳಿಬೋದು. ನೀವು ಟ್ರೈ ಮಾಡಿ. ಯಾರಾದರೂ ಮೊಬೈಲ್ ಶಾಪ್ ಇದ್ದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಹಂಗೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಟಚ್ ಗ್ಲಾಸ್ ಎಲ್ಲ ತೆಗೆದಾದ್ಮೇಲೆ ಮೇಲೆ UOC ಗಮ್ ಇರುತ್ತೆ, ಅದೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಬೇಕು. ಸ್ಕ್ರಬ್ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಫ್ರೇಮ್ ಔಟ್ ಮಾಡ್ಕೊಬೇಕು. ಡಿಸ್ಪ್ಲೇ ಫ್ರೇಮ್ ಔಟ್ ಮಾಡಿದಾದ್ಮೇಲೆ ಕೆಲಸ ಇರುತ್ತೆ. ಒಂದು ಸರಿ ಚೆಕ್ ಮಾಡ್ಕೊಬೇಕು. ಜೀವನೇ ಬಾಯಿಗೆ ಬಂತ ಅನಿಸುತ್ತೆ ಚೆಕ್ ಮಾಡಿದಾದ್ಮೇಲೆ. ಮಿಷಿನಲ್ಲಿ ಹಾಕ್ಬಿಟ್ಟು, ನಮ್ಮದು YNG ಮಿಷಿನು 2025 ಚೆನ್ನಾಗಿದೆ, ಅದೇ ತೊಗೊಳ್ಳಿ. ಯಾರಾದ್ರು ತೊಗೊಳಂಗಿದ್ರೆ ಸಜೆಸ್ಟ್ ಮಾಡ್ತೀನಿ. ನೋಡಿ, ಹಾಕಿದಾದ್ಮೇಲೆ ಬಬಲ್ ರಿಮೂವರ್ ಮಾಡಿದಾದ್ಮೇಲೆ ಎಲ್ಲ ಆರಾಮಾಗಿ ಆಗಿತ್ತು. ತೊಗೊಂಡೆಲ್ಲ ಫಿಟ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕಂಪ್ಲೀಟ್ ಆದಮೇಲೆ ರಬ್ಬರ್ ಬ್ಯಾಂಡ್ ಹಾಕೋದು ಮಾತ್ರ ಮರಿಬೇಡಿ. ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಡಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಎಲ್ಲ ಆದಮೇಲೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ನಿಮಗೂ ಇದೇ ಥರ ಯಾವುದಾದ್ರೂ ಟಚ್ ಗ್ಲಾಸ್ ಮಾತ್ರ ಚೇಂಜ್ ಮಾಡಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಟಚ್ ಗ್ಲಾಸ್ ಚೇಂಜ್ ಮಾಡಿಕೊಡ್ತೀನಿ. ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ, ಲೊಕೇಶನ್ ಬರುತ್ತೆ. ನಾವಿರೋದು KR Promಲ್ಲೇ. ನೀವು ಯಾವುದೇ ಶಾಪ್ ಅವ್ರು ಸಪೋರ್ಟ್ ಬೇಕಂದ್ರೂ ಕೇಳಿ ಮಾಡಿಕೊಡ್ತೀನಿ.